ರಮೇಶ್ ಅವರೇ, ನಮಸ್ಕಾರ. ನಿಮ್ನ ರಮೇಶ್ ಅವರ ಅಂತ ಹೇಳಿ ಕರಿಬಹುದಾ? ಇಲ್ಲ ಇಲ್ಲ ಅಧ್ಯಕ್ಷರೇ, ಮತ್ತೆ? ಈಗ ಇಂಗ್ಲಿಷ್ ಅಲ್ಲಿ ಡಾಗ್ ರಮೇಶ್ ಅಂತ ಹೇಳ್ತಾರೆ, ಹ. ಕನ್ನಡದಲ್ಲಿ ನಾಯಿ ರಮೇಶ್ ಅಂತ ಹೇಳ್ತಾರೆ, ಹ. ತುಳು ಭಾಷೆಯಲ್ಲಿ ಹ. ನಾಯ್ದ ಮಗೆ ಅಂತ ಹೇಳ್ತಾರೆ, ಹ. ಹಿಂದಿಲಿ ಕರೋಡ್ಪತಿ ಅಂತ ಹೇಳ್ತಾರೆ. ತುಂಬಾ ಹೆಸರಿದೆ ನಿಮಗೆ, ತುಂಬಾ ಖುಷಿ ಆಗುತ್ತೆ. ಹೌದೌದು. ನಿಮ್ಮನ್ನ ಹಿಂದೆ ತುಂಬಾ ಬಡವರಾಗಿದ್ರಿ ನಾನು ನೋಡಿದಂಗೆ. ಈಗ ಒಂದೇ ಪೆಟ್ಟಿಗೆ ಇಷ್ಟು ರಿಚ್ ಆದ್ರಲ್ಲ, ಹೆಂಗೆ ಏನು ಅಂತ ಹೇಳ್ಬೋದಾ? ಖಂಡಿತ ಅಧ್ಯಕ್ಷರೇ, ನಾನು ಮೊದ್ಲೆಲ್ಲ ಅಡಿಕೆ ಕೆಲಸ ಮಾಡ್ತಿದ್ದೆ, ಕೊನೆ ಎಲ್ಲ ತೆಗಿತಿದ್ದೆ. 1000, 1200, 1300 ಎಲ್ಲ ಕೊನೆ ತೆಗಿತಿದ್ದೆ ದೋಟಿಲಿ. ಅದು ಒಳ್ಳೆ ಕೈ ಹಿಡಿತು. ಆಮೇಲೆ ಆ ಸೀಸನ್ ಮುಗೀತು, ಕಾಫಿ ಸೀಸನ್ ಬಂದೆ. ಕಾಫಿ ಎಲ್ಲ 300-400 ಕೆಜಿ ಎಲ್ಲ ಕುಯ್ತಿದ್ದೆ. ಇದ್ ಬದ್ ದುಡ್ಡೆಲ್ಲ ನನಗೆ ಪೇಮೆಂಟ್ ಮಾಡ್ತಿದ್ರು ಓನರ್. ಅದು ಬೇಜಾರೈತೆ ಅವ್ರಿಗೆ, ನಿಮಗೆ ಕೆಲಸ ಇಲ್ಲ ಅಂತ ಹೊರಗಡೆ ಕಳಿಸಿದ್ರು. ಇಷ್ಟು ಇಂಪ್ರೂವ್ಮೆಂಟ್ ಆಮೇಲೆ ಚಿನ್ನಾಭರಣ ನೋಡಿ ಇಷ್ಟೆಲ್ಲ ತಗೊಂಡೆ. ಹೌದು. ನಿಮ್ ಮನೆಯಲ್ಲಿ ತುಂಬಾ ಕಾಸ್ಟ್ಲಿ ನಾಯಿಗಳೆಲ್ಲ ಇದಾವೆ ಅಂತ ಮಾಹಿತಿ ಬಂತು, ಹೌದಾ ಸರ್? ಅದು ಖಂಡಿತ ಖಂಡಿತ ಅಧ್ಯಕ್ಷರೇ. ನೋಡಿ ಇಲ್ಲೇ ನಾಯಿ, ಇದು ಮೊನ್ನೆ ಜರ್ಮನಿಯಿಂದ ತಂದಿದ್ದು. ನೋಡಿ ಇದು 3.5 ಕೋಟಿ. ಇನ್ನು ನೋಡಿ ಅದು 7 ಕೋಟಿ ನಾಯಿ. ಆ ಕಡೆ ಒಂದು ಮರಿ ಹಾಕಕ್ಕಾಗಿದೆ, ಅದು 5.5 ಕೋಟಿ. ಹಿಂಗೆಲ್ಲ ಸುಮಾರು ಒಟ್ಟು ಎಷ್ಟು ನಾಯಿಗಳಿದಾವೆ? 600 ನಾಯಿಗಳಿದಾವೆ.